ಆಂಧ್ರದಲ್ಲಿ ಹುಟ್ಟಿ ಇಡೀ ದಕ್ಷಿಣವನ್ನೇ ಆಳಿದಂಥ ಗಾನಲಹರಿ, ಕೋಟ್ಯಂತರ ಸಂಗೀತ ಪ್ರೇಮಿಗಳ ಎದೆಯ ಗಾನ ಸುಧೆ. ನಿನ್ನೆ ಸುರಲೋಕಕ್ಕೆ ತೆರಳಿದಂಥ ಸ್ವರಸ್ವತಿ ಇವತ್ತು ಮೈಸೂರಿನ ತೋಟದಲ್ಲಿ ಪಂಚಭೂತಗಳಲ್ಲಿ ಲೀನರಾದರು. ಸಂಗೀತ ಸಾಮ್ರಾಜ್ಞಿಗೆ ಅಂತಿಮ ನಮನ ಸಲ್ಲಿಸಿದಂಥ ಜನಸಾಗರ ಅಶ್ರು ಅಭಿಷೇಕ ಮಾಡಿತು. ಮೈಸೂರಿನ ಮೇಲೆ ಅದೆಷ್ಟು ಗಾಢ ಪ್ರೀತಿ. ಕರುನಾಡ ಮಣ್ಣಲ್ಲೇ ಗಾನೈಕ್ಯವಾದಂಥ ದೇವಲೋಕಕ್ಕೆ ಭರ್ತಿಯನ್ನ ಪಡೆದು ಎಸ್ ಜಾನಕಿ. 20 ಭಾಷೆಗಳ ಸಿನಿಮಾಗಳಲ್ಲಿ ತಮ್ಮ ಪ್ರತಿಭೆಯನ್ನ ಮೆರೆದಂತಹ ಜಾನಕಿಯವರ ಸ್ಮಾರಕಕ್ಕೆ ಸಿನಿರಂಗ ಬೇಡಿಕೆಯನ್ನ ಇಟ್ಟಿದೆ. ಸಂಗೀತ ಶಾರದೆಗೆ ಸಿಎಂ ಸಂತಾಪವನ್ನ ಸೂಚಿಸಿದ್ರು. ಅಜ್ಜಿಯ ಚಿತೆಗೆ ಪ್ರೀತಿಯ ಮೊಮ್ಮಗಳು ಅಗ್ನಿ ಸ್ಪರ್ಶವನ್ನ ಮಾಡಿದ್ರು. ಕುಂದಾನಗರಿಯಲ್ಲಿ ನಡೀತಾ ಇದ್ದಂತಹ ಆರ್ಎಸ್ಎಸ್ನ ಬೈಠಕ್ ಅಂತ್ಯವಾಗಿದೆ. ನಿರೀಕ್ಷೆಯಂತೆ ರಾಮ ಮಂದಿರ ಹುಂಡಿ ಕಳ್ಳತನದ ಬಗ್ಗೆ ಕಳವಳ ವ್ಯಕ್ತಪಡಿಸಿ ಎಸ್ಐಟಿ ತನಿಖೆ ನಿರ್ಣಾಯಕ ಹಂತ ತಲುಪುವ ವಿಶ್ವಾಸದಲ್ಲಿದೆ. ಇತ್ತ ಸಂಘದ ಜೊತೆ ಸಂಘರ್ಷಕ್ಕೆ ನಿಂತಹ ಪ್ರಿಯಾಂಕ ವಿರುದ್ಧ ಜೋಶಿ ಸಿಡಿದೆದ್ದಿದ್ದಾರೆ. ಡಿಕೆಶಿಯ ಸಂಪುಟ ಸಚಿವರಿಗೆ ದಿಢೀರ್ ಹುಮ್ಮಸ್ಸು ಬಂದಿದೆ. ಒಬ್ರು ಫುಟ್ಪಾತ್ ಆಪರೇಷನ್, ಇನ್ನೊಬ್ರು ಹಾಸ್ಪಿಟಲ್ ಕ್ಲೀನಿಂಗ್. ಇನ್ನೊಂದು ಕಡೆ ಬಿಎಂಟಿಸಿ ಬಸ್ ಏರಿದಂತಹ ಸಾರಿಗೆ ಸಚಿವರ ಸರ್ಪ್ರೈಸ್ ವಿಸಿಟ್ ಇಂಟ್ರೆಸ್ಟಿಂಗ್ ಆಗಿತ್ತು. ಚಿಲ್ಲರೆ ನೀಡಿದ ವೈರತಿಯನ್ನ ಕೆಳಗಿಳಿಯುವಂತೆ ಕಂಡಕ್ಟರ್ ಸೂಚಿಸಿದ ಘಟನೆ ನಡೆದಿದೆ. ಮಧ್ಯಪ್ರಾಚ್ಯದ ಯುದ್ಧದ ಜ್ವಾಲೆ ಮತ್ತೆ ಭುಗಿಲೆದ್ದಿದೆ. ಹಾರ್ಮುಜ್ ಬಂದ್ ಮಾಡಿದ ಇರಾನ್ ಭಾರತದ ಹಡಗಿನ ಮೇಲೆ ದಾಳಿ ನಡೆಸಿದೆ. 11 ಭಾರತೀಯ ನಾವಿಕರಲ್ಲಿ ಓರ್ವ ನಾಪತ್ತೆಯಾಗಿದ್ದು ಭಾರತ ಘಟನೆಯನ್ನ ಖಂಡಿಸಿದೆ. ಅತ್ತ ದಕ್ಷಿಣ ಕರಾವಳಿ ಮೇಲೆ ಅಮೆರಿಕ ಏರ್ ಸ್ಟ್ರೈಕ್ ಕಂಟಿನ್ಯೂ ಮಾಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.